ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಅನಾಹುತವೇ ಸಂಭವಿಸಿಬಿಡ್ತು. ಹೌದು, ಎಲ್ಲರೂ ಕೂಡ ಒಂದು ರೀತಿ ಈಗ ವೀಕೆಂಡ್ ಮೂಡ್ನಲ್ಲಿದ್ದಂಥ ಸಂದರ್ಭ ಇವತ್ತು ಭಾನುವಾರ ಆದಂಥ ಕಾರಣಕ್ಕಾಗಿ. ಆದರೆ ಅದೊಂದು ಏರಿಯಾದಲ್ಲಿ ಇದ್ದಕ್ಕಿದ್ದಂತೆ ಬಹಳ ದೊಡ್ಡ ಸ್ಫೋಟ ಆಯಿತು. ನೋಡ್ತಾ ಇದ್ದ ಹಾಗೆ ಬೆಂಕಿಯ ಕೆನ್ನಾಲಿಗೆ ಅಪ್ಪಳಿಸೋದಕ್ಕೆ ಶುರುವಾಯಿತು. ಹೌದು, ಬೆಂಗಳೂರಿನಲ್ಲಿ ಇವತ್ತು ಸಂಭವಿಸಿದಂಥ ಒಂದು ಸ್ಫೋಟ ಅದು ಪರ್ಫ್ಯೂಮ್ ಫ್ಯಾಕ್ಟ್ರಿಯಲ್ಲಿ ಅನ್ನುವಂಥದ್ದು ಆ ನಂತರದಲ್ಲಿ ಗೊತ್ತಾಯಿತು. ರಾಮಸಂದ್ರ, ಬೆಂಗಳೂರಿನ ರಾಮಸಂದ್ರದಲ್ಲಿ ದಕ್ಷಿಣ ತಾಲೂಕು ಭಾಗದಲ್ಲಿ ಬರುತ್ತೆ ರಾಮಸಂದ್ರ. ಅಲ್ಲಿ ಒಂದು ಪರ್ಫ್ಯೂಮ್ ಫ್ಯಾಕ್ಟರಿಯಲ್ಲಿ ಬ್ಲಾಸ್ಟ್ ಸಂಭವಿಸಿಬಿಡ್ತು. ಈ ಸಂದರ್ಭದಲ್ಲಿ 3 ಬಲಿಯಾಗಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬಂದಿದೆ. ಬಹಳಷ್ಟು ಮಂದಿ ಗಾಯಗೊಂಡಿದ್ದಾರೆ ಗಂಭೀರವಾಗಿ ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂಥ ಸಂಗತಿ. ಸೊ ಅದು ಸುಟ್ಟು ಗಾಯಗಳಾಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಅವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಹೀಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವ್ರನ್ನೆಲ್ಲ ದಾಖಲು ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾವಿನ ಸಂಖ್ಯೆ ಹೆಚ್ಚಾದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ಆ ಮಟ್ಟಿಗಿನ ತೀವ್ರತರವಾದಂಥ ಗಾಯಗಳು ಹಲವರಿಗೆ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆಮೇಲೆ ಒಂದಾದ ನಂತರದಲ್ಲಿ ಒಂದು ಸ್ಫೋಟ, ಬಹಳಷ್ಟು ಬ್ಲಾಸ್ಟ್ಗಳು, ಸುಮಾರು ಒಂದು 15 ಬಾರಿ ಈ ಥರದ ದೊಡ್ಡ ದೊಡ್ಡ ಬ್ಲಾಸ್ಟ್ ಸೌಂಡ್ ಕೇಳಿರುವಂಥದ್ದು ಜನರನ್ನ ಬಹಳ ಆತಂಕಕ್ಕೆ ದೂಡಿತ್ತು ಕೂಡ. ಹಾಗಾದ್ರೆ ಬೆಂಗಳೂರಿನ ರಾಮಸಂದ್ರದಲ್ಲಿ ಇವತ್ತು ಏನಾಯ್ತು ಬನ್ನಿ ನೋಡ್ಕೊಂಬೋಣ ಈ ರಿಪೋರ್ಟ್ನಲ್ಲಿ. ನಗರ ಪ್ರದೇಶದಲ್ಲೇ ಬೆಂಕಿ ಧಗಧಗಿಸುತ್ತಿದೆ. ಅಗ್ನಿಯ ಕೆನ್ನಾಲಿಗೆ ಆತಂಕ ಸೃಷ್ಟಿಸಿದೆ. ಸ್ಫೋಟದ ಶಬ್ದ ಕೇಳಿ ಜನ ಮನೆಯಿಂದ ಹೊರಹೋಡಿ ಬಂದಿದ್ದಾರೆ. ಅಷ್ಟಕ್ಕೂ ಇದೇ ಜ್ವಾಲೆ ಬೆಂಗಳೂರಿನಲ್ಲಿ 3 ಜೀವ ಬಲಿ ಪಡೆದಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಗ್ನಿ ಅವಘಡಗಳು ಹೆಚ್ಚಾಗುತ್ತಿವೆ. ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕಿನ ರಾಮಸಂದ್ರದ ಪರ್ಫ್ಯೂಮ್ ಫ್ಯಾಕ್ಟರಿಯಲ್ಲಿ ರಾಸಾಯನಿಕ ಸ್ಫೋಟವಾಗಿ 3 ದುರ್ಮರಣಕ್ಕೀಡಾಗಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಘಟನೆಯಲ್ಲಿ ಒಂದು ಬೈಕ್, ಒಂದು ಕಾರ್ ಹಾಗೂ ಆಟೋ ಅಗ್ನಿಗಾಹುತಿಯಾಗಿವೆ. ಬೆಂಕಿಯ ತೀವ್ರತೆಗೆ ಅಕ್ಕಪಕ್ಕದ ಮನೆಯ ವಸ್ತುಗಳು ಸುಟ್ಟು ಕರಕಲಾಗಿವೆ. ಮನೆಯೊಂದರ ಸಿಂಟ್ಯಾಕ್ಸ್, ಮೀಟರ್ ಬಾಕ್ಸ್, ಕಿಟಕಿಗಳು ಸುಟ್ಟು ಹೋಗಿವೆ. ಈ ಘಟನೆ ಸರಿಸುಮಾರು 4 ಗಂಟೆಯ ಸುಮಾರಿಗೆ ಇವತ್ತು ಸಂಜೆ ಆಗಿರುವಂಥದ್ದು. ಮೊದಲನೇದಾಗಿ ಒಂದು ಭಾರಿ ಸ್ಫೋಟ ಈ ಜಾಗದಲ್ಲಿ ಕೇಳಿ ಬರುತ್ತೆ. ಚಿಕ್ಕದಾದಂಥ ಒಂದು ಶೆಡ್ ಮಾದರಿಯಲ್ಲಿರುವಂಥ ಈ ಮನೆಯಿಂದ 5 ಜನ ಹೊರಗಡೆ ಓಡಿ ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವ್ರಿಗೆ ಒಂದಷ್ಟು ಗಾಯಗಳು ಕೂಡ ಆಗಿರುತ್ತೆ. ಜೊತೆಗೆ ಇಲ್ಲಿ ಬೆಂಕಿ ಕೂಡ ಕಾಣಿಸ್ಕೊಳ್ಳುತ್ತೆ. ಇದಕ್ಕಿದ್ದಂಗೆ ಆ ಬೆಂಕಿಯ ತೀವ್ರತೆ ಕೂಡ ಹೆಚ್ಚಾಗುವಂಥದ್ದು. ಬೆಂಕಿಯ ಕಿನ್ನಾಲಿಗೆ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೆ, ಜನರಲ್ಲೂ ಕೂಡ ಆತಂಕ ಕೂಡ ಶುರುವಾಗುತ್ತೆ. ಜೊತೆಗೆ ಈ ಘಟನೆಯ ಸಂದರ್ಭದಲ್ಲಿ ಆ ಗಾಯಾಳುಗಳು ಏನು ಬರ್ತಾರೆ ಅವರು ಈ ಜಾಗದ ಒಳಗಡೆ ಇನ್ನೂ 3 ಜನ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸ್ತಾರೆ. ಬೆಂಕಿಯನ್ನು ನಂದಿಸುವಂಥ ಒಂದು ಕೆಲಸದಲ್ಲಿ ಕೂಡ ನಿರತರಾಗ್ತಾರೆ. ಇನ್ನೂ ಘಟನೆಯಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದು ಅಗ್ನಿ ಅವಘಡದ ಘಟನೆ ವಿವರಿಸಿದ್ದಾರೆ. 4:15 ಆಯಿತು. ಬಟ್ ಸಖತ್ ಸೌಂಡ್ ಬಂತು ಅಂದ್ಬಿಟ್ಟು ಆಚೆ ಬಂದು ನೋಡಿದಾಗ ಫುಲ್ ಬೆಂಕಿ, ಬಾಟ್ಲುಗಳೆಲ್ಲ ರಿವರ್ಸ್ ಬರ್ತಿತ್ತು, ಹೊಡಿತಾ ಇತ್ತು. ಅಷ್ಟು ಬೇಗ ನಾನು ಓಡೋಗಿ ಫುಲ್ ಈ ಥರ ಬೆಂಕಿ ಹತ್ಕೊಂಡಿದ್ದೆ ಅಂದ್ಬಿಟ್ಟು ಯಾರು ಗಾಬರಿ ಆಗಬೇಡಿ ಅಂದ್ಬಿಟ್ಟು ಎಲ್ಲ ಫಸ್ಟು ಸೇಫ್ ಮಾಡಿದೆ. ಮಕ್ಕಳನ್ನ, ವೈಫ್ನ ಎಲ್ಲರನ್ನೂ ಸೇಫ್ ಮಾಡಿದೆ. ಬಟ್ ನಮ್ಮ ಅಕ್ಕನೂ ಬಂದಿದ್ರು, ಎಲ್ಲರೂ ಇದ್ರು, ಅವ್ರ ಹುಡುಗರು ಇದ್ರು, ಮಕ್ಕಳು ಎಲ್ಲರನ್ನೂ ಫಸ್ಟು ಸೇವ್ ಮಾಡಿ ಆಮೇಲೆ ನನ್ನ ಕಾರ್ ಏನಿತ್ತೋ ಇಲ್ಲಿ ಮುಂದೆ ಹಾಕಿದ್ದೆ. ಕಾರ್ನ ಸೇವ್ ಮಾಡೋಣ ಅಂದ್ಬಿಟ್ಟು ಎಷ್ಟೊಂದು ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಬಟ್ ಎಲ್ಲ ಸುಟ್ಟೋಗಿತ್ತು ಅಷ್ಟರಲ್ಲಿ. ಸ್ಥಳಕ್ಕೆ ಕುಂಬಳಗೋಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಲಿಮನಗರ ಎಸ್ಪಿ ಕಾರ್ತಿಕ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. 30-40 ಸೈಟಲ್ಲಿ ಒಂದು ಅಗ್ನಿ ಅವಘಡ ಆಗಿದೆ. ಇದು ಅದರಲ್ಲಿ 3 ಜನ ಡೆತ್ ಆಗಿದೆ. ಒಬ್ಬರು ಸಲೀಂ ಅಂತ ಐಡೆಂಟಿಫೈ ಆಗಿದ್ದಾರೆ, ಇನ್ನೂ 2 ನಮಗೆ ಐಡೆಂಟಿಫೈ ಆಗಿಲ್ಲ. ಮತ್ತು ಇದರಲ್ಲಿ 5 ಜನ ಇಂಜೂರ್ಡ್ ಇದ್ದಾರೆ. ಅವ್ರನ್ನ ಪ್ರಸ್ತುತ ಈಗ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ಗೆ ತಗೊಂಡೋಗಿದ್ದಾರೆ. ಗಾಯಾಳುಗಳಾದ ಅಲ್ಲಾ ಬಕ್ಷು, ಅಫ್ರೋಜ್, ರಿಯಾಜ್, ಸಾದಿಕ್, ಇಮ್ರಾನ್ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.